ಮೊನಾಲಿಸಾ ಅಂದ್ರೆ ಕುಂಭಮೇಳದ ಹುಡುಗಿ ತುಂಬಾನೇ ವೈರಲ್ ಆಗಿರುವಂತಹ ಹುಡುಗಿ ಈಗ ಮುಸ್ಲಿಂ ಯುವಕನೊಂದಿಗೆ ಮದುವೆಯಾಗಿದ್ದಾರೆ. ಹೌದು ಸ್ನೇಹಿತರೆ, ಈ ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇದು ನಿಜಾನ, ಇವರು ಮತಾಂತರಗೊಂಡ್ರ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಮತಾಂತರಗೊಂಡ್ರ ಅಂತಕ್ಕಂಥ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡವರು. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಮೊನಾಲಿಸಾ ಅವರು ಮುಸ್ಲಿಂ ಯುವಕನ ಜೊತೆ ಮದುವೆಯಾಗಿದ್ದಾರೆ. ಹೌದು ಸ್ನೇಹಿತರೆ, ತಾನು ಸಂಪೂರ್ಣವಾಗಿ ಒಪ್ಪಿಗೆ ಇದ್ದು ನಾನೇ ಅವರನ್ನ ಸ್ವತಃ ಪ್ರೀತಿಸಿದೆ, ನಾನೇ ಪ್ರಪೋಸ್ ಮಾಡಿದೆ. ಅವರು ಕೆಲವೊಂದಿಷ್ಟು ದಿನಗಳ ಕಾಲ ಒಪ್ಕೊಳ್ಳಿಲ್ಲ, ಆದ್ರೂ ನಾನೇ ಪಟ್ಟು ಹಿಡಿದು ಅವರನ್ನ ಒಪ್ಪಿಸಿ ಮದುವೆ ಆದೆ. ಅದು ನಾವು ಹಿಂದೂ ದೇವಸ್ಥಾನಗಳಲ್ಲಿ ಮದುವೆ ಆದೆವು ಅಂತಕ್ಕಂಥ ಮಾತನ್ನ ಇಲ್ಲಿ ಮೊನಾಲಿಸಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಾವು ಯಾವುದೇ ರೀತಿಯ ಮತಾಂತರಗೊಂಡಿಲ್ಲ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಮೊನಾಲಿಸಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊದಲಿಗೆ ಅವರು ನನ್ನನ್ನು ಒಪ್ಪಿಕೊಳ್ಳಿಲ್ಲ, ಆದರೆ ನಾನು ಸಲಿಗೆಯಿಂದ ನಾನೇ ಪಟ್ಟು ಹಿಡಿದು ಅವರನ್ನ ಒಪ್ಪಿಸಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಮೊನಾಲಿಸಾ ಅವರು ಸ್ಪಷ್ಟವಾಗಿ ಮಾಧ್ಯಮದ ಸುದ್ದಿಗೋಷ್ಠಿಗಳ ಮುಂದೆ ಇಲ್ಲಿ ಹೇಳಿದ್ದಾರೆ. ಸೊ ಇವರಿಬ್ರು ಮದುವೆ ಆಗಿರೋದು ಮತಾಂತರಗೊಂಡಿಲ್ಲ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ದಾರೆ. ನಮ್ದು ಲವ್ ಜಿಹಾದ್ ಅಲ್ಲ, ಮತಾಂತರವೂ ಅಲ್ಲ, ಹಿಂದೂ ಸಂಪ್ರದಾಯದಂತೆ ವಿವಾಹ ಎಂದು ಮೊನಾಲಿಸಾ ಫರ್ಹಾನ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತಿರುವನಂತಪುರಂದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮೊನಾಲಿಸಾ ಭೋಸ್ಲೆ ಮತ್ತು ಅವರ ಪತಿ ಫರ್ಹಾನ್ ಖಾನ್ ತಮ್ಮ ಮದುವೆ ಕುರಿತು ಹರಿದಾಡುತ್ತಿರುವ ವದಂತಿಗಳಿಗೆ ತಳ್ಳಿ ಹಾಕಿಬಿಟ್ಟಿದ್ದಾರೆ. ಲವ್ ಜಿಹಾದ್ ನಡೆದಿದೆ ಅಥವಾ ಮತಾಂತರ ಮಾಡಲಾಗಿದೆ ಎಂಬ ಆರೋಪಗಳು ಸಂಪೂರ್ಣ ಸುಳ್ಳು ಸೃಷ್ಟಿ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ದಂಪತಿ ತಮ್ಮ ಮದುವೆ ಪರಸ್ಪರ ಒಪ್ಪಂದಗಳೊಂದಿಗೆ ನಡೆದಿದೆ ಮತ್ತು ಇದರಲ್ಲಿ ಯಾವುದೇ ರೀತಿಯಾದ ಬಲವಂತ ಮತ್ತು ಅಥವಾ ಮತಾಂತರ ವಿಷಯವೇ ಇಲ್ಲ ಎಂದು ಹೇಳ್ತಾರೆ. ಜೊತೆಗೆ ಅಪ್ರಾಪ್ತ ವಯಸ್ಸಿನ ಮದುವೆ ಆಗಿದೆ ಎಂದ ಆರೋಪಗಳನ್ನ ಅವರು ಸ್ಪಷ್ಟನೆಯನ್ನ ಕೊಡ್ತಾರೆ. ಇದಕ್ಕೆ ಹೌದು ಸ್ನೇಹಿತರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತು ಹಲವು ತಪ್ಪು ಮಾಹಿತಿಗಳು ಹರಿದಾಡುತ್ತಿದೆ. ಹಿನ್ನೆಲೆ ಜನರಲ್ಲಿ ಗೊಂದಲ ನಿವಾರಣೆ ಮಾಡಲು ಅವರು ಮಾಧ್ಯಮಗಳ ಮುಂದೆ ಬಂದಿರುವುದಾಗಿ ಎಂದು ತಿಳಿಸಿದ್ದಾರೆ. ಈ ಕುರಿತು ನಡೆದ ಪತ್ರಿಕಾಗೋಷ್ಠಿಯ ವಿಡಿಯೋವನ್ನು ಆಲ್ ಲೊಕೇಶನ್ ಎಂಬ ಗ್ರೂಪ್ನಲ್ಲಿ ಹಂಚಿಕೊಳ್ಳಲಾಗಿದೆ. ಯಾರೂ ಮತಾಂತರಗೊಂಡಿಲ್ಲ. ಮೊನಾಲಿಸಾ ಲವ್ ಜಿಹಾದ್ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ತಮ್ಮಿಬ್ಬರ ನಡುವೆ ಯಾರೂ ಮತಾಂತರಗೊಂಡಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಅವರು ಹೇಳಿದ್ದಾರೆ. ಅಲ್ಲದೆ ಫರ್ಹಾನ್ ಖಾನ್ ಅವರನ್ನ ಮದುವೆ ಆಗುವ ನಿರ್ಧಾರ ಸಂಪೂರ್ಣವಾಗಿಯೂ ತಮ್ಮದೇ ಆಗಿತ್ತು. ಆರಂಭದಲ್ಲಿ ಫರ್ಹಾನ್ ಖಾನ್ ಅವರಿಗೆ ಮದುವೆ ಬಗ್ಗೆ ಹಿಂಜರಿಕೆ ಇತ್ತಾದರೂ ತಾವು ಪಟ್ಟು ಹಿಡಿದು ಈ ಮದುವೆಗೆ ಒಪ್ಪಿಸಿದ್ದೇನೆ ನಾನು ಅವರನ್ನ ಅಂತ ಇಲ್ಲಿ ಮೊನಾಲಿಸಾ ಅವರು ತಿಳಿಸಿದ್ದಾರೆ. ಹಿಂದೂ ಸಂಪ್ರದಾಯದಂತೆ ಮದುವೆ, ದೇವಸ್ಥಾನವೊಂದರಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ವಿವಾಹ ನಡೆದಿದೆ. ಮೊನಾಲಿಸಾ ಮತ್ತು ಅವರ ಕೋರಿಕೆಗಳ ಮೇರೆಗೆ ಅವಳು ಬಯಸಿದಂತೆ ವಿವಾಹದ ವಿಧಿವಿಧಾನಗಳನ್ನು ಅನುಸರಿಸಲು ನಾನು ಒಪ್ಪಿಕೊಂಡೆ ಅಂತಕ್ಕಂಥ ಮಾತನ್ನ ಇಲ್ಲಿ ಅವರು ಆಕೆಯ ಪತಿ ಹೇಳಿದ್ದಾರೆ. ತಾವು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುತ್ತೇನೆ ಎಂದು ಫರ್ಹಾನ್ ಖಾನ್ ಇಲ್ಲಿ ತಿಳಿಸಿದ್ದಾರೆ. ಸುಳ್ಳು ಸುದ್ದಿಗಳನ್ನ ನಂಬಬೇಡಿ ಎಂದು ದಂಪತಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೊನಾಲಿಸಾ ಅಪ್ರಾಪ್ತ ವಯಸ್ಸಿನವಳು ಎಂಬ ಆರೋಪಗಳನ್ನು ತಳ್ಳಿ ಹಾಕಲು ಫರ್ಹಾನ್ ಖಾನ್ ಅವರು ಆಕೆಯ ಆಧಾರ್ ಕಾರ್ಡ್ ಮತ್ತು ಜನ್ಮ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ದಾಖಲೆಗಳನ್ನು ಹಾಜರುಪಡಿಸುತ್ತಾರೆ. ಆಕೆಯ ವಯಸ್ಕರಾಗಿದ್ದಾಳೆ ಮತ್ತು ಈ ವಿವಾಹವು ಕೇರಳ ಸರ್ಕಾರದ ಕೇಸ್ಮಾರ್ಟ್ ಆ್ಯಪ್ ಮೂಲಕ ಕಾನೂನುಬದ್ಧವಾಗಿ ನೋಂದಾಯಿಸಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಉತ್ತರ ಭಾರತದ ಕೆಲವು ಮಾಧ್ಯಮಗಳಲ್ಲಿ ಹಬ್ಬುತ್ತಿರುವ ಸುಳ್ಳು ಸುದ್ದಿಗಳನ್ನು ನಂಬೇಡಿ ಎಂದು ದಂಪತಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಮೊನಾಲಿಸಾ ಅವರು ಹೇಳಿದ್ದು ಏನಪ್ಪಾ ಅಂತಂದ್ರೆ, ನಾವು ಸ್ಪಷ್ಟವಾಗಿ ಇಬ್ಬರ ಒಪ್ಪಿಗೆಯಿಂದ ಮದುವೆ ಆಗಿದ್ದೇವೆ, ಅದರಲ್ಲೂ ನಾವು ಹಿಂದೂ ಸಂಪ್ರದಾಯದಂತೆ ಮದುವೆ ಆಗಿದ್ದೇವೆ. ನಮ್ಮಿಬ್ಬರ ನಡುವೆ ಯಾವುದೇ ಹಿಂದೂ ಮುಸ್ಲಿಂ ಅಂತಕ್ಕಂಥ ಭೇದ ಭಾವ ನಮ್ಮಿಬ್ಬರ ನಡುವೆ ಇಲ್ಲ. ಅಷ್ಟಕ್ಕೂ ಅವರು ನನ್ನ ಪ್ರಪೋಸ್ ಅನ್ನ ಒಪ್ಪಿಕೊಂಡಿರಲಿಲ್ಲ, ನಾನೇ ಪಟ್ಟು ಹಿಡಿದು ಅವರಿಗೆ ಒಪ್ಪಿಸಿದ್ದೇನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಮೊನಾಲಿಸಾ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಒಬ್ಬ ರುದ್ರಾಕ್ಷಿ ಮಾರುವ ಹುಡುಗಿ ತುಂಬಾನೇ ಟ್ರೆಂಡಿಂಗ್ ಆಗ್ಬಿಟ್ಟು ಒಂದು ಸಿನಿಮಾ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಸಾಧನೆಯನ್ನ ಮಾಡೋಕೆ ಹೊರಟಿರುವಂತಹ ಹುಡುಗಿ ಅಲ್ಲಿ ಒಬ್ಬರನ್ನ ನೋಡಿ ಇಷ್ಟಪಟ್ಟು ಅವರನ್ನ ಮದುವೆ ಆಗುವ ರೀತಿಯಲ್ಲಿ ಬಂದು ಮದುವೆ ಆಗಿದ್ದಾರೆ. ಹೌದು ಸ್ನೇಹಿತರೆ, ಆಕೆಯ ಮನೆಯಲ್ಲಿ ಒಪ್ಪದೇ ಇದ್ದಾಗ ಅವರು ಮನೆಯನ್ನು ಬಿಟ್ಟು ಬಂದಿರುವುದಾಗಿ ಇಲ್ಲಿ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಏಕೆಂದರೆ ಒಬ್ಬ ಮುಸಲ್ಮಾನ ವ್ಯಕ್ತಿಯನ್ನು ಮದುವೆ ಆಗುವುದಾಗಿ ಹೇಳಿದಾಗ ಅಲ್ಲಿ ಅವರು ಒಪ್ಪೋದಿಲ್ಲ ಅವರ ಮನೆಯವರು. ಆ ಕಾರಣಕ್ಕಾಗಿ ನಾನು ಇವರನ್ನೇ ಮದುವೆ ಆಗಬೇಕು, ನಾನು ಇವರ ತರನೇ ಇರಬೇಕು ಅಂತಕ್ಕಂಥ ಮಾತನ್ನ ನೆನಪಿಟ್ಟುಕೊಂಡು ತಿರುವನಂತಪುರಂ ಅಂತಕ್ಕಂಥ ಇರುವ ಒಂದು ದೇವಸ್ಥಾನದಲ್ಲಿ ಇವರಿಬ್ಬರ ಮದುವೆ ಆಗಿದೆ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಕೇಳಬಹುದು. ನಾನು ಎಲ್ಲಾ ಧರ್ಮವನ್ನು ಗೌರವಿಸುತ್ತೇನೆ, ನನಗೆ ಹಿಂದೂ ಧರ್ಮವು ಅಷ್ಟೇ, ಮುಸ್ಲಿಂ ಧರ್ಮವು ಅಷ್ಟೇ ಅಂತಕ್ಕಂಥ ಮಾತನ್ನ ಇಲ್ಲಿ ಅವರ ಪತಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾವಿಬ್ಬರು ಮತಾಂತರವಾಗಿಲ್ಲ, ನಮ್ಮ ಧರ್ಮ ನಮ್ಮ ಜಾತಿ ನಮಗೆ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಇಲ್ಲಿ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇವರಿಬ್ರು ಮದುವೆ ಆಗಿರೋದು ಸರಿನಾ ತಪ್ಪಾ ಅಥವಾ ಲವ್ ಜಿಹಾದ ಅದು ಇದು ಸುಳ್ಳು ಅಂತ ಮಾಹಿತಿಗಳನ್ನ ಹಬ್ಬಿಸ್ತಾ ಇದ್ದಾರಾ? ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ.